ಇನ್ನು ಡಿಕೆ ಶಿವಕುಮಾರ್ ಅವರ ಮಾಸ್ಟರ್ ಗೂಗಲಿ ಸಿದ್ದರಾಮಯ್ಯ ಅಂಗಳಕ್ಕೆ ಅಧಿಕಾರದ ಚೆಂಡು. ಸಮಯ ಬಂದಾಗ ಸಿಎಂ ಅವರೇ ಹೇಳ್ತಾರೆ ಡಿಕೆಶಿ ಹೊಸ ಬಾಂಬು. ಡಿಕೆ ಶಿವಕುಮಾರ್ ಮಾಸ್ಟರ್ ಗೂಗಲಿ. ಪವರ್ ಶೇರಿಂಗ್ ಬಗ್ಗೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ಅದು ಗುಟ್ಟಾಗಿ ಉಳಿದಿಲ್ಲ. ಟೈಮ್ ಬಂದಾಗ ಸಿದ್ದರಾಮಯ್ಯ ರಾಜ್ಯದ ಜನತೆಗೆ ಹೇಳ್ತಾರೆ. ಏನಿದರ ಒಳಾರ್ಥ? ಅಧಿಕಾರ ಹಸ್ತಾಂತರದ ಜವಾಬ್ದಾರಿಯನ್ನು ನೇರವಾಗಿ ಸಿಎಂ ಹೆಗಲಿಗೆ ಹಾಕಿದ ಡಿಕೆ ಶಿವಕುಮಾರ್. ಮಹದೇವಪ್ಪಗೆ ನಯವಾಗಿಯೇ ಕೆಡ್ಡ ನಾಯಿ ಜಗಳಕ್ಕೆ ಡಿಕೆಶಿ ಎಂಡ್ ಕಾರ್ಡ್ ತೋರಿಸಿದ್ದಾರೆ. ನಾನು ಮಹದೇವಪ್ಪನಿಗೆ ಉತ್ತರ ಕೊಡೋದಿಲ್ಲ ಎನ್ನುತ್ತಲೇ ಮಾರ್ಮಿಕ ತಿರುಗೇಟು. ಮಹದೇವಪ್ಪ ಅವರ ಟೀಕೆಗೆ ತಲೆ ಕೆಡಿಸಿಕೊಳ್ಳದ ಬಂಡೆ. ಹೈಕಮಾಂಡ್ ಹೆಸರು ಹೇಳಿ ಸೈಲೆಂಟ್ ಅಟ್ಯಾಕ್ ಮಾಡಿದ್ರು. ಖರ್ಗೆ ಸಿಎಂ ಮತ್ತು ನಾನು ತೆಗೆದುಕೊಂಡ ನಿರ್ಧಾರಕ್ಕೆ ಶೀಘ್ರವೇ ಉತ್ತರ ಸಿಗಲಿದೆ. ಡಿಕೆಶಿ ಮಾಸ್ಟರ್ ಗೂಗಲಿ ಸಿದ್ದರಾಮಯ್ಯ ಅಂಗಳಕ್ಕೂ ಅಧಿಕಾರದ ಚೆಂಡು. ಸಮಯ ಬಂದಾಗ ಸಿಎಂ ಅವರೇ ಹೇಳ್ತಾರೆ. ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯವರ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕೊನೆಗೂ ಮೌನ ಮುರಿದಿದ್ದಾರೆ. ಇನ್ನೆಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಳ್ಳೋದು? ಪವರ್ ಶೇರಿಂಗ್ ಬಗ್ಗೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ಅದು ಗುಟ್ಟಾಗೇನು ಉಳಿದಿಲ್ಲ. ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಕೇಳಿ. ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಏನ್ ಹೇಳ್ಬೇಕು? ನಾಯಕತ್ವ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದಾರೆ ಸರ್. ಎಲ್ರಿ ಐತೆ ಚರ್ಚೆ? ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲ. ಈ ವಿಚಾರ ನೋಡಪ್ಪ, ನಾನು ಮಹದೇವಪ್ಪನಿಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅಂದ್ರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಇನ್ನು ಶಾಸಕರ ಫಾರಿನ್ ಟೂರ್ ಬಗ್ಗೆ ಡಿಕೆಶಿಗೆ ಗೊತ್ತೇ ಇಲ್ಲವಂತೆ. ಮನೆ ಹೆಣ್ಮಕ್ಳಿಗೆ ಅಡಿಗೆ ರೂಮಲ್ಲಿ ಜೀರಿಗೆ ಡಬ್ಬ ಇಲ್ಲ, ಎಲ್ಲಿದೆ ಅಂತ ಕೇಳ್ದಂಗಾಯ್ತು. ಶಾಸಕರು ಫಾರಿನ್ ಹೋಗ್ತಿರೋದು ನನಗೆ ಗೊತ್ತೇ ಇಲ್ಲ. ಇದು ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾ ಇರೋದು. ಯಾರಾದರೂ ಸ್ಪಾನ್ಸರ್ ಮಾಡ್ತಿದ್ದಾರೋ ಏನೋ ಅಂದಾಜು ಅವರದ್ದು. ಹೀಗಂತ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಟಾಂಗ್ ಕೊಟ್ಟ ಡಿಕೆ ಶಿವಕುಮಾರ್. ಶಾಸಕರ ಪ್ರವಾಸದ ಹಿಂದೆ ಅದೃಶ್ಯ ಕೈಗಳಿವೆಯೇ ಎಂದು ಪ್ರಶ್ನೆ. ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ಮಧ್ಯಪ್ರವೇಶ ಮಾಡೋದಕ್ಕೆ ಹೋಗೋದಿಲ್ಲ. ಶಾಸಕರ ಫಾರಿನ್ ಟೂರ್ ಬಗ್ಗೆ ಡಿಕೆಶಿಗೆ ಗೊತ್ತೇ ಇಲ್ವಂತೆ. ಶಾಸಕರು ಫಾರಿನ್ ಹೋಗ್ತಿರೋದು, ವಿದೇಶಕ್ಕೆ ಹೋಗ್ತಿರೋದು ಗೊತ್ತೇ ಇಲ್ವಂತೆ. ಕೇಳಿಸ್ಕೊಳ್ಳಿ. ಟೂರ್ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗಕ್ಕೆ ತಯಾರಿಲ್ಲ. ನನಗೆ ಯಾವ ಟೂರ್ ಬಗ್ಗೆ. ಸಿದ್ದರಾಮಯ್ಯರ ಅಂಗಳಕ್ಕೆ ಚೆಂಡು. ಸಿಎಂ ಈಗ ಏನ್ ಹೇಳ್ತಾರೆ? ಬೆಳಗ್ಗೆ ಆಪ್ತ ಶಾಸಕ ಶಿವಗಂಗಾ ಡಿಮ್ಯಾಂಡು, ಮಧ್ಯಾಹ್ನ ಡಿಕೆಶಿ ಗೂಗಲಿ. ಸಿದ್ದರಾಮಯ್ಯ ಅವರೇ ಎಲ್ಲವನ್ನು ಸ್ಪಷ್ಟಪಡಿಸಲಿ. ಹೀಗಂತ ಜಿದ್ದಿಗೆ ಬಿದ್ದ ಡಿಕೆ ಶಿವಕುಮಾರ್ ಟೀಮು. ಮೌನ ಮುರಿದು ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ ಕ್ಲಾರಿಟಿ ಕೊಡ್ತಾರ? ಕಾಂಗ್ರೆಸ್ಸಿನ ಒಳಗಿನ ಈ ಶೀತಲ ಸಮರ ಈಗ ಕ್ಲೈಮ್ಯಾಕ್ಸ್ ತಲುಪಿದೆಯಾ? ನೀವು ಗ್ಲಾಸಲ್ಲಿ ತೀರ್ಥ ಕೊಡಬೇಡಿ, ಬೌಲಲ್ಲಿ ಕೊಡಬೇಡಿ. ಶಂಖದಿಂದ ಬಂದ್ರೇನೆ ತೀರ್ಥ ಅನ್ನೋ ಅರ್ಥ ಬರ್ತಿದೆ. ಸಿದ್ದರಾಮಯ್ಯನವರೇ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ಡಿಕೆ ಬಣ ಹಠಕ್ಕೆ ಬಿದ್ದವರ ಹಾಗೆ. ಬೆಳಗ್ಗೆ ಆಪ್ತ ಶಾಸಕ ಶಿವಗಂಗಾ
ಮಧ್ಯಾಹ್ನ ಡಿಕೆಶಿ ಗೂಗ್ಲಿ ಸಿದ್ದರಾಮಯ್ಯ ಅವರೇ ಎಲ್ಲವನ್ನು ಸ್ಪಷ್ಟಪಡಿಸಬೇಕು ಹೀಗಂತ ಜಿದ್ದಿಗೆ ಬಿದ್ದಂತೆ ಮಾತನಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಸೊ ಹಾಗಾದ್ರೆ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡಿ ಅವರಿವರ ಚರ್ಚೆಗೊಂದು ತಿಲಾಂಜಲಿ ಆಡ್ತಾರಾ? ಸಿದ್ದರಾಮಯ್ಯ ಆ ತರಹದೊಂದು ಆಸಕ್ತಿ ಹೊಂದಿಲ್ಲ ಅನ್ನೋದು ಅವರ ಇತ್ತೀಚೆಗಿನ ರಾಜಕೀಯ ನಡೆಯಲ್ಲಿ ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನಗರ್ಭದಲ್ಲಿ ಅಡಗಿರುವ ಇಂಗಿತವನ್ನ ಬೇರೆ ಬೇರೆ ಸ್ಟೈಲ್ನಲ್ಲಿ ಪ್ರಸ್ತುತಪಡಿಸ್ತಾರೆ. ಒಂದು ರಾಮನಗರದ MLA ಮುಖಾಂತರ, ಇನ್ನೊಂದು ಕುಣಿಗಲ್ ಶಾಸಕರ ಮುಖಾಂತರ. ಇವರಿಬ್ಬರು ಒಂದು ಬಾಂಬ್ ಹಾಕಿದಾಗ ಜನ ತಲೆ ಕೆಡಿಸ್ಕೊಳ್ಳದಲ್ಲೇ ಇದ್ದಾಗ ಅವರೇ ಅಖಾಡಕ್ಕಿಳಿದು ಒಂದು ಬಾಂಬ್ ಸಿಡಿಸ್ತಾರೆ. ಆ ಭಾಗವಾಗಿ ಈ ಹಿಂದೆ ಸಾಕಷ್ಟು ಬಾರಿ ಅವರ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಈಗ ಡಿಕೆ ಶಿವಕುಮಾರ್ ಕಟ್ಟ ಕಡೆಯ ಅಂಚಿನಲ್ಲಿ ನಿಂತ್ಕೊಂಡವ್ರೆ. ನೋಡಿ, ಈ ತರಹದೊಂದು ಚರ್ಚೆಗೆ ಇದರ ಮೂಲ ಕಾರಣಕರ್ತ ಯಾರಿದಾರೋ ಅವರೇ ಬಂದು ಕ್ಲಾರಿಟಿ ಕೊಡಲಿ. ಅದರ ಅರ್ಥ ಏನು ಅಂದರೆ ಸಿದ್ದರಾಮಯ್ಯನವರು ಬಾಯ್ಬಿಟ್ಟು ಮಾತನಾಡಲಿ ಅಂತ, ಬಾಯ್ಬಿಟ್ಟು ಮಾತನಾಡಬೇಕು. ಓಪನ್ ಆಗಿ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ದಾರೆ. ಇದು ಇನ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ, ಮತ್ತೆ ಇದು ಪವರ್ ಶೇರಿಂಗ್ ವಿಚಾರಕ್ಕೆ ಬರುತ್ತೋ ಗೊತ್ತಿಲ್ಲ. ರಾಜ್ಯದಲ್ಲಿ ಮಾತ್ರ ಇನ್ನೇನು ಕೆಲವೇ ದಿವಸಗಳಲ್ಲಿ ಬಹುದೊಡ್ಡ ಬದಲಾವಣೆಗಳು ಆಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.